ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಮತ್ತೆ ಕ್ರೈಸ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಪ್ರಕಾರ ಅದರಲ್ಲಿರೋ ಸಿಲೆಬಸ್ ಸಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸನ್ನು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಇವತ್ತು ನಾವು ಸಿ ಟೋಕನ್ಸ್ ಅಂದರೆ ಏನು ಮತ್ತು ಅದರಲ್ಲಿ 2 ಸಿ ಟೋಕನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಹಾಗಂದರೆ ಮೊದಲು ಹೌ ಟು ಲರ್ನ್ ಸಿ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನೋಡ್ರಿ, ನೀವು ಇಂಗ್ಲೀಷ್ ಹೆಂಗೆ ಕಲಿತೀರಿ, ಫಸ್ಟ್ ಅಲ್ಫಾಬೆಟ್ಸ್, ಆಮೇಲೆ ವರ್ಡ್ಸ್ ತಿಳ್ಕೊತೀರಿ, ಆಮೇಲೆ ಸೆಂಟೆನ್ಸಸ್, ಆಮೇಲೆ ಪ್ಯಾರಾಗ್ರಾಫ್ ಬರೆಯೋಕ್ಕೆ ಟ್ರೈ ಮಾಡ್ತೀರಿ. ದಿಸ್ ಇಸ್ ದ ವೇ ಯು ಆರ್ ಲರ್ನಿಂಗ್ ಇಂಗ್ಲೀಷ್. ಅದೇ ಥರ ಸಿ ಕೂಡ ನೀವು ಅದೇ ಥರ ಕಲಿಬೋದು. ಅದರಲ್ಲಿ ಸಿನಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಆಲ್ರೆಡಿ. ಅದಕ್ಕೇನಂತೀವಿ, ಸಿ ಕ್ಯಾರೆಕ್ಟರ್ ಸೆಟ್. ಅಲ್ಲಿ ಕ್ಯಾಪಿಟಲ್ ಲೆಟರ್ ಎ ಟು ಜೆಡ್, ಸ್ಮಾಲ್ ಲೆಟರ್ ಎ ಟು ಜೆಡ್, ಆಮೇಲೆ ಡಿಜಿಟ್ಸ್ ಯೂಸ್ ಮಾಡ್ಬೋದು, ಸ್ಪೆಷಲ್ ಸಿಂಬಾಲ್ಸ್ ಯೂಸ್ ಮಾಡ್ಬೋದು, ಸ್ಪೇಸಸ್ ಯೂಸ್ ಮಾಡ್ಬೋದು. ಓಕೆ, ಇವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಸಿ ಟೋಕನ್ಸನ್ನು ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಸ್ಟೆಪ್ ಇದು. ಅಲ್ಲಿ ಹೆಂಗೆ ಅಲ್ಫಾಬೆಟ್ಸ್ ಯೂಸ್ ಮಾಡಿಕೊಂಡು ವರ್ಡ್ಸ್ ಮಾಡ್ತೀವೋ ಅದೇ ಥರ ಇಲ್ಲಿ ಟೋಕನ್ಸ್ಗಳನ್ನು ಯೂಸ್ ಮಾಡ್ಕೋತೀವಿ. ಟೋಕನ್ಸ್ ಯಾವ್ಯಾವು? ದೇರ್ ಆರ್ 6 ಸಿ ಟೋಕನ್ಸ್. ಓಕೆ, ಅವನ್ನೆಲ್ಲ ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತೀವಿ. ಕೀವರ್ಡ್ಸ್, ಐಡೆಂಟಿಫೈಯರ್ಸ್, ಆಮೇಲೆ ಆಪ್ರೇಟರ್ಸ್. ಓಕೆ, ಅವೆಲ್ಲ ಇದ್ದರೆ ಮಾತ್ರ ವಿ ಕ್ಯಾನ್ ರೈಟ್ ಇನ್ಸ್ಟ್ರಕ್ಷನ್ಸ್. ಇಲ್ಲ ಅಂದರೆ ಇನ್ಸ್ಟ್ರಕ್ಷನ್ಸ್ ಬರೆಯೋಕ್ಕೆ ಬರೋದಿಲ್ಲ. ಹಿಂಗೆ ಒಂದು ಇನ್ಸ್ಟ್ರಕ್ಷನ್ ಬರಿಬೇಕು ಅಂದರೆ ಯು ಆರ್ ಯೂಸಿಂಗ್ ಸಿ ಟೋಕನ್ಸ್ ಆ್ಯಸ್ ವೆಲ್ ಆ್ಯಸ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡಿನೇ ಸಿ ಟೋಕನ್ಸ್ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಓಕೆ, ಇದಾದಮೇಲೆ ಒಂದು ಇನ್ಸ್ಟ್ರಕ್ಷನ್ ನೀವು ಬರಿತೀರಿ. ಹಿಂಗೆ ನೀವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಬರೆದ್ರೆ ಅದಕ್ಕೇನಂತಾರೆ? ಪ್ರೋಗ್ರಾಮ್ ಅಂತ ಕರೀತಾರೆ. ಓಕೆ, ದಿಸ್ ಈಸ್ ದ ವೇ ಹೌ ಯು ಆರ್ ಗೋಯಿಂಗ್ ಟು ಲರ್ನ್ ಸಿ. ಹಾಗಂದರೆ ಆಲ್ರೆಡಿ ನಿಮಗೂ ಕ್ಯಾರೆಕ್ಟರ್ ಸೆಟ್ಸ್ ಗೊತ್ತಾಗಿದೆ. ಈಗ ಸಿ ಟೋಕನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಲೆಟ್ ಅಸ್ ಸಿ ವಾಟ್ ಈಸ್ ಎ ಸಿ ಟೋಕನ್. ಸಿ ಟೋಕನ್ ಆರ್ ದಿ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ಸ್ ಆಫ್ ಎ ಸಿ ಪ್ರೋಗ್ರಾಮ್. ಒಂದು ಸಿ ಪ್ರೋಗ್ರಾಮಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ಸ್ ನೀವೇನೇನು ಯೂಸ್ ಮಾಡ್ತೀರೋ ಅದಕ್ಕೆ ಏನಂತಾರೆ? ಸಿ ಟೋಕನ್ ಅಂತ ಕರೀತಾರೆ. ಎ ಸಿ ಪ್ರೋಗ್ರಾಮ್ ಈಸ್ ಮೇಡ್ ಅಪ್ ಆಫ್ ಡಿಫರೆಂಟ್ ಸ್ಮಾಲ್ ಯೂನಿಟ್ಸ್ ಕಾಲ್ಡ್ ಟೋಕನ್ಸ್. ಹಾಗಂದರೆ ಒಂದು ಪ್ರೋಗ್ರಾಮ್ ಹೆಂಗೆ ಬಿಲ್ಡ್ ಆಗಿರುತ್ತಂದರೆ ಅದರಲ್ಲಿ ಸ್ಮಾಲೆಸ್ಟ್ ಯೂನಿಟ್ಸ್ ಇರ್ತವೆ. ಓಕೆ, ಹಾಗಂದರೆ ಇದು ಇನ್ನೂ ಈಸಿ ಆಗಬೇಕಂದ್ರೆ ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್. ಇಲ್ಲಿ ಲೆಫ್ಟ್ ಸೈಡ್ ನೀವು ನೋಡ್ಬೋದು, ಇಂಟ್ ಏಜ್ ಈಕ್ವಲ್ ಟು 20 ಅಂತ ಒಂದು ಸ್ಟೇಟ್ಮೆಂಟ್ ನಾನಿಲ್ಲಿ ಬರೆದಿದ್ದೀನಿ. ಹಾಗಂದ್ರೆ ಏನು? ಏಜ್ ಅನ್ನೋದು ಇಂಟೀಜರ್ ವ್ಯಾಲ್ಯೂ, ಅದರಲ್ಲಿ 20 ಅನ್ನೋ ಇಂಟೀಜರ್ ವ್ಯಾಲ್ಯೂ ನಾವು ಸ್ಟೋರ್ ಮಾಡಿದ್ದೀವಿ. ಏಜ್ ಅನ್ನೋದು ಒಂದು ಕಂಟೈನರ್ ಇದ್ದ ಹಾಗೆ ಅದರಲ್ಲಿ 20 ಅನ್ನೋ ಇಂಟೀಜರ್ ವ್ಯಾಲ್ಯೂ ಸ್ಟೋರ್ ಮಾಡಿದ್ದೀವಿ. ಇಂಟ್ ಅಂದರೆ ಇಂಟೀಜರ್, ಏಜ್ ಅನ್ನೋದು ಒಂದು ಐಡೆಂಟಿಫೈಯರ್, ಅದರೊಳಗಡೆ 20 ಅನ್ನೋ ವ್ಯಾಲ್ಯೂವನ್ನು ಸ್ಟೋರ್ ಮಾಡಿದ್ದೀವಿ. ಏಜ್ ಈಸ್ ಲೈಕ್ ಕಂಟೈನರ್. ಓಕೆ, ಇದು ಹೋಲ್ ಸ್ಟೇಟ್ಮೆಂಟ್ ಏನಿದೆನೋ ಇದರಲ್ಲಿ ಸಾಕಷ್ಟು ಸಿ ಟೋಕನ್ಸ್ ಬರ್ತವೆ. ನೋಡ್ರಿ, ದಿಸ್ ಸ್ಟೇಟ್ಮೆಂಟ್ ಕಂಟೈನ್ಸ್ 5 ಟೋಕನ್ಸ್. ಇಂಟ್ ಅಂದ್ರೇನು? ಅದೊಂದು ಕೀವರ್ಡ್. ಏಜ್ ಅಂದರೆ ಅದು ಐಡೆಂಟಿಫೈಯರ್. ಈಕ್ವಲ್ ಅನ್ನೋದು ಆಪ್ರೇಟರ್. 20 ಅನ್ನೋದು ಕಾನ್ಸ್ಟಂಟ್. ಸೆಮಿಕೋಲನ್ ಅನ್ನೋದು ಸ್ಪೆಷಲ್ ಸಿಂಬಾಲ್. ಹಾಗಂದರೆ ಒಂದು ಸಿ ಪ್ರೋಗ್ರಾಮ್ ಒಂದು ಇನ್ಸ್ಟ್ರಕ್ಷನಲ್ಲಿ ಸಾಕಷ್ಟು ಸಿ ಟೋಕನ್ಸ್ ಇರ್ತವೆ. ಟೋಕನ್ ಅಂದರೆ ಅದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಪ್ರೋಗ್ರಾಮ್. ಸಿಂಪಲ್. ಟೋಕನ್ಸ್ ಆರ್ ದಿ ಸ್ಮಾಲೆಸ್ಟ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎ ಸಿ ಪ್ರೋಗ್ರಾಮ್. ಹಾಗಾದ್ರೆ ನೀವು ಟೋಕನ್ಸ್ ಇಲ್ಲದೆ ಯು ಕ್ಯಾನಾಟ್ ರೈಟ್ ಪ್ರೋಗ್ರಾಮ್. ಬಟ್ ಇಟ್ ಅರ್ಥ ಆಯ್ತಲ್ಲ? ಹಾಗಂದರೆ ಲೆಟ್ ಅಸ್ ಸಿ ವಾಟ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಸಿ ಟೋಕನ್ಸ್. ಯಾವ್ಯಾವ ಸಿ ಟೋಕನ್ಸ್ ಇದ್ದಾವೆ? ಕೀವರ್ಡ್ಸ್, ಐಡೆಂಟಿಫೈಯರ್ಸ್, ಕಾನ್ಸ್ಟಂಟ್ಸ್, ಸ್ಟ್ರಿಂಗ್ಸ್, ಆಪರೇಟರ್ಸ್ ಆ್ಯಂಡ್ ಸ್ಪೆಷಲ್ ಸಿಂಬಾಲ್ಸ್. ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಬರಿತೀವಿ. ಇಷ್ಟೇ. ಅರ್ಥ ಆಯ್ತಾ? ಇವೆಲ್ಲ ಬೇಕೇ ಬೇಕು, ಯಾಕಂದರೆ ಇವೇ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಗ್ರಾಮ್. ಇವೆಲ್ಲ ಇಲ್ಲದೆ ಯು ಕ್ಯಾನಾಟ್ ರೈಟ್ ಪ್ರೋಗ್ರಾಮ್. ಬಟ್ ಇಟ್ ಅರ್ಥ ಆಯ್ತಲ್ಲ? ಹಾಗಂದರೆ ಒನ್ ಬೈ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಿ ಟೋಕನ್ಸ್. ಫಸ್ಟ್ ಸಿ ಟೋಕನ್ ನಾವು ಕೀವರ್ಡ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಹೆಂಗೆ ಇಂಗ್ಲೀಷಲ್ಲಿ ಡಿಕ್ಷನರಿ ವರ್ಡ್ಸ್ ಇರ್ತಾವಲ್ಲ, ಅದಕ್ಕೆ ಅದರದ್ದೇ ಆದ ಮೀನಿಂಗ್ ಇರ್ತವೆ. ಅದೇ ಥರ ಕೀವರ್ಡ್ಸ್ಗೂ ಅದರದ್ದೇ ಆದ ಮೀನಿಂಗ್ ಇರ್ತವೆ. ಕೀವರ್ಡ್ಸ್ ಆರ್ ರಿಸರ್ವ್ಡ್ ವರ್ಡ್ಸ್ ದ್ಯಾಟ್ ಹ್ಯಾವ್ ಪ್ರೀ ಡಿಫೈನ್ಡ್ ಮೀನಿಂಗ್, ಫಿಕ್ಸ್ಡ್ ಮೀನಿಂಗ್.
ಅಂದರೆ ಕೀವರ್ಡ್ಸ್ಗೆ ಅದರದ್ದೇ ಆದ ಮೀನಿಂಗ್ ಇರ್ತವೆ. ಅವುಗಳನ್ನು ಆ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ ಹೆಂಗೆ ನೋಡ್ರಿ, ಕಾಲೇಜ್ ಅಂತ ಇದೆ. ಇದನ್ನ ಯಾರ್ದಾದ್ರೂ ಹೆಸರಿಡೋಕ್ಕಿಡೋಕ್ಕಾಗತ್ತಾ? ಇಲ್ಲ. ಕಾಲೇಜ್ ಅನ್ನೋದಕ್ಕೆ ಅದರದ್ದೇ ಆದ ಮೀನಿಂಗ್ ಇದೆ, ಅದನ್ನು ಆ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ಕೋಬೇಕು. ಅದೇ ಥರ ಸಿ ಪ್ರೋಗ್ರಾಮಿಂಗಲ್ಲಿ ದೇರ್ ಆರ್ 32 ಕೀವರ್ಡ್ಸ್. ಎಲ್ಲ ಕೀವರ್ಡ್ಸ್ಗಳನ್ನು ಸ್ಮಾಲ್ ಲೆಟ್ರಲ್ಲೇ ಬರಿಬೇಕು. ಇದು ನೆನಪಿಟ್ಕೋರಿ. ಎಕ್ಸಾಮಲ್ಲಿ ಕ್ಯಾಪಿಟಲ್ ಲೆಟ್ರ್ ಕೊಟ್ಟು ಇದು ಸಿ ಇದು ಕೀವರ್ಡ್ ಹೌದು ಅಲ್ಲೋ ಅಂತ ಕ್ವಶನ್ ಮಾಡ್ಬೋದು. ಓಕೆ, ಹಾಗಂದರೆ 32 ಕೀವರ್ಡ್ಗಳು ಯಾವ್ಯಾವ ಇದ್ದಾವೆ. ಈ ಪ್ರತಿಯೊಂದು ಕೀವರ್ಡ್ಗೆ ಅದರದ್ದೇ ಆದ ಮೀನಿಂಗ್ ಇದೆ. ಓಕೆ, ಅದನ್ನು ಆ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಯಾವ್ಯಾವ ಇದಾವೆ ನೋಡ್ರಿ, ಎಲ್ಲ 32 ಕೀವರ್ಡ್ ನೀವು ನೆನಪಿಟ್ಕೊಳ್ಳೇಬೇಕು. ಆಟೋ, ಬ್ರೇಕ್, ಕೇಸ್, ಕ್ಯಾರ್, ಕಾನ್ಸ್ಟ್, ಕಂಟಿನ್ಯೂ, ಡಿಫಾಲ್ಟ್, ಡೂ, ಡಬಲ್, ಎಲ್ಸ್, enum, extern, float, for, go to, if, int, long, register, return, short, signed, size of, static, struct, switch, typedef, union, unsigned, void, volatile, while. ಇವೆಲ್ಲ ಕೀವರ್ಡ್ಸ್ಗೆ ಅದರದ್ದೇ ಆದ ಮೀನಿಂಗ್ ಇದೆ. ಅವುಗಳನ್ನು ಸ್ಮಾಲ್ ಲೆಟ್ರಲ್ಲೇ ಬರಿಬೇಕು. ಇಲ್ಲ ಅಂದರೆ ಸಿ ಸಾಫ್ಟ್ವೇರ್ಗೆ, ಸಿ ಕಂಪೈಲರ್ಗೆ ಅರ್ಥ ಆಗೋದಿಲ್ಲ. ಓಕೆ, ಇದನ್ನ ನಾವು ನೆಕ್ಸ್ಟ್ ಯೂಸ್ ಮಾಡಿ ನೋಡೋಣ ಎಲ್ಲೆಲ್ಲಿ ಯೂಸ್ ಆಗ್ತವೆ ಅಂತ. ಇವುಗಳನ್ನು ಬೇರೆ ಯಾವ ಪರ್ಪಸ್ಗೂ ಯೂಸ್ ಮಾಡಬಾರ್ದು. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವಾಟ್ ಆರ್ ಸಿ ಟೋಕನ್ಸ್, ಸಾರಿ ಕೀವರ್ಡ್ಸ್? ಅವು ರಿಸರ್ವ್ಡ್ ವರ್ಡ್ಸ್, ಡಿಕ್ಷನರಿ ವರ್ಡ್ಸ್. ಅವಕ್ಕೆ ಅದರದ್ದೇ ಆದ ಮೀನಿಂಗ್ ಇರುತ್ತೆ. ಗಾಟ್ ಇಟ್? ಹಾಗಂದರೆ ಲೆಟ್ ಅಸ್ ಸಿ ವಾಟ್ ಆರ್ ಐಡೆಂಟಿಫೈಯರ್ಸ್. ಐಡೆಂಟಿಫೈಯರ್ಸ್ ಅನ್ನೋ ಹೆಸರಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಏನು, ಐಡೆಂಟಿಫಿಕೇಷನ್ಗೋಸ್ಕರ ಯೂಸ್ ಮಾಡುವಂಥ ಪ್ರೋಗ್ರಾಮ್ ಎಲಿಮೆಂಟ್ಸ್ಗೆ ನೀವೇನು ಹೆಸರು ಕೊಡ್ತೀರಲ್ಲ, ಐಡೆಂಟಿಫೈಯರ್ಸ್ ಆರ್ ದಿ ನೇಮ್ಸ್ ಗಿವನ್ ಟು ದಿ ಪ್ರೋಗ್ರಾಮ್ ಎಲಿಮೆಂಟ್ಸ್. ನಿಮ್ಮ ಪ್ರೋಗ್ರಾಮಲ್ಲಿ ನೀವೇನು ಯೂಸ್ ಮಾಡ್ಕೋತೀರಲ್ಲ ಪ್ರೋಗ್ರಾಮ್ ಎಲಿಮೆಂಟ್ಸ್, ಅವುಗಳಿಗೆ ನೀವು ಹೆಸರು ಕೊಡ್ತೀರಿ. ಇದು ಜಸ್ಟ್ ಲೈಕ್ ಹೆಸರು ಕೊಡೋ ಪ್ರಾಸೆಸ್ ಅಂತ ತಿಳ್ಕೊಂಬಿಡ್ರಿ. ಫಾರ್ ಎಕ್ಸಾಂಪಲ್, ವೆರಿ ಸಿಂಪಲ್ ವೇನಲ್ಲಿ ಹೇಳೋದಾದರೆ, ನೀವು ಒಂದು ಪ್ರೋಗ್ರಾಮ್ ಬರಿತಾ ಇದ್ದೀರಿ. ಪ್ರೋಗ್ರಾಮ್ ಯಾಕೆ ಬರಿತೀರಿ? ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತಾ ಇದ್ದೀರಿ, ಅದು ಯಾವುದಂದರೆ ಆ್ಯಡಿಂಗ್ 2 ನಂಬರ್ಸ್. 2 ನಂಬರ್ ಕೂಡಿಸೋದು ಒಂದು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತಾ ಇದ್ದೀರಿ. ಅವಾಗ ಏನು ಮಾಡ್ತೀರಿ, 2 ನಂಬರ್ಗಳು 5 and 2, 10 and 5 ಹಿಂಗೆ ತೊಗೊಳಕ್ಕೆ ಬರಲ್ಲ. ಯಾಕೆ ಹೇಳ್ರಿ? ಬರೋದಿಲ್ಲ. ಯಾಕಂದರೆ ಬೇರೆ ಬೇರೆ ನಂಬರ್ಸನ್ನು ನಾವು ಎಡಿಷನ್ ಮಾಡಬೇಕಾಗುತ್ತೆ. ಫಿಕ್ಸ್ಡ್ ನಂಬರ್ಸ್ ಅದೇ ನಂಬರ್ಸೇ ಆ್ಯಡ್ ಮಾಡೋದಿಲ್ಲ. ಅದಕ್ಕೆ ನೀವೇನು ಮಾಡ್ತೀರಿ, 1ನೇ ನಂಬರ್ಗೆ ಎ ಅಂತ ಹೆಸರಿಡ್ತೀರಿ. ಎನಲ್ಲಿ ಯಾವ ಬೇಕಾದ ವ್ಯಾಲ್ಯೂವನ್ನು ಹಾಕ್ಬೋದು. ಇನ್ನೊಂದು ನಂಬರ್ಗೆ ಬಿ ಅಂತ ಹೆಸರಿಡ್ತೀರಿ. ನೋಡ್ರಿ, ಹೆಸರಿಡ್ತಾ ಇದ್ದೀರಿ. ಇದೇ ಐಡೆಂಟಿಫೈಯರ್ಸ್. ಫಸ್ಟ್ ನಂಬರ್ಗೆ ಎ ಅಂತ ಹೆಸರಿಡೋದು, 2ನೇ ನಂಬರ್ಗೆ ಬಿ ಅಂತ ಹೆಸರಿಡೋದು, ಆಮೇಲೆ ಆನ್ಸರ್ ಬಂದಿದ್ದು ಸಿನಲ್ಲಿ ಸ್ಟೋರ್ ಮಾಡೋದು. ಹಂಗಂದರೆ ಫಾರ್ಮುಲಾ ಏನು ಬರೀತೀರಿ, ಸಿ ಈಕ್ವಲ್ ಟು ಎ ಪ್ಲಸ್ ಬಿ. ಎನಲ್ಲಿ ಯಾವ ಬೇಕಾದ ವ್ಯಾಲ್ಯೂ ಹಾಕ್ರಿ, ಬಿದಲ್ಲಿ ಯಾವ ಬೇಕಾದ ವ್ಯಾಲ್ಯೂ ಹಾಕ್ರಿ. ಎ ಈಸ್ ಜಸ್ಟ್ ದಿ ಐಡೆಂಟಿಫೈಯರ್, ಬಿ ಈಸ್ ಆಲ್ಸೋ ಐಡೆಂಟಿಫೈಯರ್. ಸ್ಟೋರ್ ಮಾಡಿದ ವ್ಯಾಲ್ಯೂನ ಎಲ್ಲಿ ಸ್ಟೋರ್ ಮಾಡ್ತಿದ್ದೀರಿ? ಸಿನಲ್ಲಿ. ಸಾರಿ, ಕ್ಯಾಲ್ಕುಲೇಟ್ ಮಾಡಿದ ವ್ಯಾಲ್ಯೂನ ಎಲ್ಲಿ ಸ್ಟೋರ್ ಮಾಡ್ತಿದ್ದೀರಿ? ಸಿನಲ್ಲಿ ಸ್ಟೋರ್ ಮಾಡ್ತಾ ಇದ್ದೀರಿ. ಸಿ ಈಕ್ವಲ್ ಟು ಎ ಪ್ಲಸ್ ಬಿ. 1ನೇ ವ್ಯಾಲ್ಯೂಗೆ ಎ ಅಂತ ಹೆಸರಿಟ್ರಿ, 2ನೇ ವ್ಯಾಲ್ಯೂಗೆ ಬಿ ಅಂತ ಹೆಸರಿಟ್ರಿ. ಸ್ಟೋರ್ ಮಾಡಿರೋ ಕ್ಯಾಲ್ಕುಲೇಟ್ ಮಾಡಿ ಸ್ಟೋರ್ ಮಾಡೋಕ್ಕೆ ಸಿ ಅಂತ ಹೆಸರಿಟ್ರಿ. ಇದೇನು ಐಡೆಂಟಿಫೈಯರ್ಸ್. ಫಾರ್ ಎಕ್ಸಾಂಪಲ್, ಮಾರ್ಕ್ಸ್ ಸ್ಟೋರ್ ಮಾಡೋರಿದ್ರೆ ಮಾರ್ಕ್ಸ್ ಅಂತ ಹೆಸರಿಡ್ತೀರಿ, ಅದರೊಳಗಡೆ ಮಾರ್ಕ್ಸ್ ಹಾಕ್ತೀರಿ. ಟೋಟಲ್ ಕಂಡುಹಿಡಿಯೋರಿದ್ರೆ ಟೋಟಲ್ ಅಂತ ಹೆಸರಿಡ್ತೀರಿ, ಅದರೊಳಗಡೆ ಟೋಟಲ್ ವ್ಯಾಲ್ಯೂ ಸ್ಟೋರ್ ಮಾಡ್ತೀರಿ. ಬಿಲ್ ಕಂಡುಹಿಡಿಯೋರಿದ್ರೆ ಬಿಲ್ ಅಂತ ಹೆಸರಿಡ್ತೀರಿ ಅಥವಾ ಬಿ ಅಂತ ಹೆಸರಿಡ್ತೀರಿ. ಅದು ನಿಮ್ಮ ಇಷ್ಟ. ಹೆಂಗೆ ಹೆಸರಿಡಬೇಕು ಅನ್ನೋದಕ್ಕೂ ರೂಲ್ಸ್ ಇದ್ದಾವೆ, ಅವುಗಳನ್ನು ನಾವು ತಿಳ್ಕೊಳ್ಳೋಣ. ಓಕೆ, ವಾಟ್ ಆರ್ ದಿ ರೂಲ್ಸ್? ಹೆಂಗೆ ಹೆಸರಿಡಬೇಕು? ಫಾರ್ ಎಕ್ಸಾಂಪಲ್, ವೆರಿ ಫನ್ನಿ ಎಕ್ಸಾಂಪಲ್ ಐ ವಾಂಟ್ ಟು ಸೇ. ಈಗ ನಿಮ್ಮ ಮದರ್ದು 2 ನಂಬರ್ಸ್ ಇದಾವೆ ಅಂತ ತಿಳ್ಕೊರಿ, ಫೋನ್ ನಂಬರ್ಸ್. ಅವಾಗ ನೀವೇನು ಮಾಡ್ತೀರಿ, ಫಸ್ಟ್ ನಂಬರ್ ಮಾಮ್ ಅಥವಾ ಮಮ್ಮಿ ಅಂತ ಸ್ಟೋರ್ ಮಾಡಿರ್ತೀರಿ, ಇನ್ನೊಂದು ನಂಬರು ಮಮ್ಮಿ 1 ಅಂತ ಸ್ಟೋರ್ ಮಾಡಿರ್ತೀರಿ.
ಒನ್ ಮಮ್ಮಿ ಅಂತ ಸ್ಟೋರ್ ಮಾಡೋದಿಲ್ಲ. ಓಕೆ, ಹಂಗಂದ್ರೆ ಯಾಕೆ ಹಂಗೆ ಹೆಸರಿಟ್ರಿ ನೀವು? ಮೀನ್ಸ್ ಯು ಕ್ಯಾನ್ ಸಿ ಇಟ್ ಮಸ್ಟ್ ಬಿಗಿನ್ ವಿತ್ ಎ ಲೆಟರ್. ಅಲ್ಲಿ ಫಸ್ಟ್ ನಂಬರ್ ಹಾಕೋದಿಲ್ಲ. ದಟ್ ಈಸ್ ನಾಟ್ ಕರೆಕ್ಟ್. ಪ್ರತಿಯೊಂದು ಐಡೆಂಟಿಫೈಯರ್ ಯಾವಾಗಲೂ ಫಸ್ಟ್ ಲೆಟರಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಒಂದು ಸ್ಪೆಷಲ್ ಸಿಂಬಾಲ್ ಇದೆ, ಅದ್ಯಾವುದು? ಅಂಡರ್ಸ್ಕೋರ್. ಅದನ್ನು ಯೂಸ್ ಮಾಡ್ಕೋಬಹುದು. ಈ ಸಿಂಬಾಲ್ ಬಿಟ್ಟು ಬೇರೆ ಯಾವ ಸಿಂಬಾಲು ನಾವು ಐಡೆಂಟಿಫೈಯರಲ್ಲಿ ಯೂಸ್ ಮಾಡೋದಿಲ್ಲ. ಅಂಡರ್ಸ್ಕೋರನ್ನು ಯಾಕೆ ಯೂಸ್ ಮಾಡೋಕ್ಕೆ ಕೊಡ್ತಾರಂದರೆ ಇಟ್ ಈಸ್ ಗಿವನ್ ಬೈ ದ ಡೆವಲಪರ್ಸ್. ಓಕೆ, ಇದು ಯಾಕೆ ಫಿಕ್ಸ್ ಮಾಡಿದಾರಂದರೆ ಇಟ್ ಲುಕ್ಸ್ ಲೈಕ್ ಸ್ಪೇಸ್. ನೀವೆಲ್ಲಾದರೂ ಸ್ಪೇಸ್ ಕೊಡೋರಿದ್ದರೆ ಅಲ್ಲಿ ಸ್ಪೇಸ್ ಅಂತೂ ಕೊಡೋಕ್ಕಾಗೋದಿಲ್ಲ, ಬಿಕಾಸ್ ಸ್ಪೇಸ್ ಈಸ್ ಅಗೇನ್ ಸ್ಪೆಷಲ್ ಸಿಂಬಾಲ್. ಬೇರೆ ಸ್ಪೆಷಲ್ ಸಿಂಬಾಲ್ ಅವುಗಳನ್ನು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಅದರ ಬದಲಾಗಿ ನೀವು ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಕಂಟೇನ್ಸ್ ಡಿಜಿಟ್ಸ್. ಡಿಜಿಟ್ಸ್ ಕೂಡ ಯೂಸ್ ಮಾಡ್ಬೋದು, ಬಟ್ ಫಸ್ಟ್ ಲೆಟ್ರ್ ಯಾವಾಗಲೂ ಅಲ್ಫಾಬೆಟೇ ಇರಬೇಕು ಅಥವಾ ಅಂಡರ್ಸ್ಕೋರ್ ಇರ್ಬೋದು. ಸ್ಪೇಸಸ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸ್ಪೆಷಲ್ ಸಿಂಬಲ್ಸ್ ಬೇರೆ ಯಾವುದು ಯೂಸ್ ಮಾಡೋಕ್ಕೆ ಬರೋದಿಲ್ಲ ಎಕ್ಸೆಪ್ಟ್ ಅಂಡರ್ಸ್ಕೋರ್. ಆಮೇಲೆ ಕೀವರ್ಡ್ಸ್ಗಳನ್ನು ಹೆಸರಿಡಕ್ಕೆ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಐಡೆಂಟಿಫೈಯರ್ಸ್ ಕೇಸ್ ಸೆನ್ಸಿಟಿವ್ ಇರ್ತವೆ. ಅಂದ್ರೇನು? ಸ್ಮಾಲ್ ಏನೇ ಬೇರೆ, ಕ್ಯಾಪಿಟಲ್ ಏನೇ ಬೇರೆ. ಅರ್ಥ ಆಗ್ತಾ ಇದೆಯಲ್ಲ? ಹಾಗಂದರೆ ಲೆಟ್ ಅಸ್ ಸಿ ಸಮ್ ವ್ಯಾಲಿಡ್ ಆ್ಯಂಡ್ ಇನ್ವ್ಯಾಲಿಡ್ ಐಡೆಂಟಿಫೈಯರ್ಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಲೆಫ್ಟ್ ಸೈಡ್ ಮಾರ್ಕ್ಸ್ ಅಂತ ಇದೆ. ಈಸ್ ಇಟ್ ವ್ಯಾಲಿಡ್? ಎಸ್. ಆಮೇಲೆ ಅಂಡರ್ಸ್ಕೋರ್ ಟೋಟಲ್ ಅಂತ ಇದೆ. ಈಸ್ ಇಟ್ ವ್ಯಾಲಿಡ್? ಎಸ್. ಯಾಕಂದರೆ ಅಂಡರ್ಸ್ಕೋರ್ ಅಲೋ ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಸ್ಟೂಡೆಂಟ್ 1 ಅಂತ ಇದೆ. ಇದು ಕರೆಕ್ಟ್, ಯಾಕಂದರೆ ಫಸ್ಟ್ ಲೆಟರ್ ಅಲ್ಫಾಬೆಟ್ ಇದೆ. ಆಮೇಲೆ ನೀವು ನ್ಯೂಮರಿಕ್ ವ್ಯಾಲ್ಯೂ ಡಿಜಿಟ್ಸ್ ಯೂಸ್ ಮಾಡ್ಬೋದು. ಸ್ಯಾಲ್ರಿ ಅಂತ ಹೆಸರಿಟ್ಟಿದ್ದಾರೆ, ಸ್ಯಾಲ್ರಿಗೆ ಅದು ಕೂಡ ಕರೆಕ್ಟ್. ಈಗ ರೈಟ್ ಸೈಡ್ ನೋಡ್ರಿ, ಇನ್ವ್ಯಾಲಿಡ್ ಯಾವ್ಯಾವುದು ಅಂತ ನೋಡ್ಕೊಳ್ಳೋಣ. 2 ಮಾರ್ಕ್ಸ್ ಅಂತ ಇದೆ. ಈ ಥರ ಯೂಸ್ ಮಾಡೋ ಹಾಗಿಲ್ಲ, ಯಾಕಂದರೆ ಫಸ್ಟ್ ಲೆಟರ್ ಅಲ್ಫಾಬೆಟ್ ಇರಬೇಕಂತಾನೆ ರೂಲ್ ಇದೆ. ಅಲ್ಲಿ ಡಿಜಿಟ್ಸ್ ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ಡಿಜಿಟ್ಸ್ ಯೂಸ್ ಮಾಡ್ಬೋದು ಸೆಕೆಂಡ್ ಲೆಟರ್. ಆಮೇಲೆ ಸ್ಟೂಡೆಂಟ್ ನೇಮ್ ಅಂತ ಇದೆ, ನಡುವೆ ಸ್ಪೇಸ್ ಇದೆ. ಸ್ಪೇಸ್ ಈಸ್ ಸ್ಪೆಷಲ್ ಸಿಂಬಾಲ್, ಅದನ್ನು ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ಇನ್ನೊಂದೇನು ಹೆಸರು ಕೊಟ್ಟಿದ್ದಾರೆ ಇಲ್ಲಿ, ಫ್ಲೋಟ್ ಅಂತ. ಫ್ಲೋಟ್ ಅಂತ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಹೇಳ್ರಿ? ಫ್ಲೋಟ್ ಈಸ್ ಎ ಕೀವರ್ಡ್. ಕೀವರ್ಡ್ಸ್ಗಳನ್ನು ಹೆಸರಿಡಕ್ಕೆ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಅಂತ ಇದೆ, ಅದನ್ನು ಯಾರಿಗಾದರೂ ಹೆಸರಿಡಕ್ಕೆ ಯೂಸ್ ಮಾಡ್ತೀರೇನು? ಇಲ್ಲ, ಅದಕ್ಕೆ ಅದರದ್ದೇ ಆದ ಮೀನಿಂಗ್ ಇರುತ್ತೆ. ಹಾಗೆ ಫ್ಲೋಟ್ಗೆ ಅದರದ್ದೇ ಆದ ಮೀನಿಂಗ್ ಇದೆ. ಅದು ಕೀವರ್ಡ್ ಇರೋದ್ರಿಂದ ಅದನ್ನು ಹೆಸರಿಡಕ್ಕೆ ಯೂಸ್ ಮಾಡಬಾರ್ದು. ಟೋಟಲ್ ಆ್ಯಟ್ ಅಂತ ಇದೆ, ಇದು ಯೂಸ್ ಮಾಡೋ ಹಾಗಿಲ್ಲ, ಬಿಕಾಸ್ ಆ್ಯಟ್ ಈಸ್ ಎ ಸ್ಪೆಷಲ್ ಸಿಂಬಾಲ್. ಓಕೆ, ನಾನು ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟೇ ಡೈರೆಕ್ಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನೂ ನಿಮಗೆ ಎಕ್ಸ್ಪ್ಲನೇಷನ್ ಜಾಸ್ತಿ ಬೇಕಾಗಿದ್ದರೆ ಯು ಕ್ಯಾನ್ ಗೋ ವಿತ್ ಮೈ ಸಿ ಪ್ರೋಗ್ರಾಮಿಂಗ್ ಕ್ಲಾಸ್ ಸಿರೀಸ್. ಅದರಲ್ಲಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ಓಕೆ, ಆಮೇಲೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಯು ಕ್ಯಾನ್ ಕ್ವಶನ್ ಮಿ, ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ share the video. Thank you.